ನಮಸ್ಕಾರ ಸ್ನೇಹಿತರೆ, ಒಂದು ವಿಶೇಷವಾದಂಥ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದು ಹೈನಾ ಚಿತ್ರದ ಪ್ರದರ್ಶನ ಪೂರ್ವ ತಯಾರಿಯಲ್ಲಿ ನಡೀತಾ ಇರತಕ್ಕಂತಹ ಒಂದು ಎಪಿಸೋಡು. ನಮ್ಮ ಜೊತೆಗೆ ಈ ಹೈನಾ ಚಿತ್ರದಲ್ಲಿ ಅಭಿನಯ ಮಾಡಿರ್ತಕ್ಕಂತಹ ಹಿರಿಯ ಕಲಾವಿದರು 10-15 ಚಲನಚಿತ್ರಗಳಲ್ಲಿ ಅಭಿನಯಿಸಿರ್ತಕ್ಕಂಥವರು, ರಂಗಕರ್ಮಿ ಆಗಿರ್ತಕ್ಕಂಥ ನಂದಕಿಶೋರ್ ಅವರು ನಮ್ಮ ಜೊತೆ ಇದ್ದಾರೆ. ನಂದಕಿಶೋರ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ಈ ಹೈನಾ ಚಿತ್ರದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಮತ್ತು ತಮ್ಮ ಪಾತ್ರದ ವಿವರಣೆ ಏನು? ಹೈನಾ ಒಂದು ವಿಶೇಷವಾಗಿರ್ತಕ್ಕಂಥ ಚಿತ್ರ. ಈ ಚಿತ್ರವನ್ನು ವೆಂಕಟ್ ಭರದ್ವಾಜರು ನಿರ್ದೇಶಿಸಿದ್ದಾರೆ ಹಾಗೂ ಅವರು ಕೂಡ ಇದರಲ್ಲಿ ಪಾತ್ರವನ್ನು ಅಭಿನಯಿಸಿದ್ದಾರೆ. ಈ ಚಲನಚಿತ್ರ ಏನು ಅಂದರೆ ದೇಶದ ಬಗ್ಗೆ, ಆಂತರಿಕ ಭದ್ರತೆಯ ವ್ಯವಸ್ಥೆಯ ಬಗ್ಗೆ ಈ ಚಿತ್ರ ಮಾಡಿದ್ದಾರೆ. ತುಂಬ ನೈಜವಾಗಿದೆ ಹಾಗೂ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪೊಲೀಸ್ ಇಲಾಖೆ ಆಗಲಿ, ಇಂಟೆಲಿಜೆನ್ಸ್ ಬ್ಯೂರೋ ಆಗಲಿ, ಡಿಫೆನ್ಸ್ ವ್ಯವಸ್ಥೆ ಹೇಗೆ ನಮ್ಮ ದೇಶದ ಆಂತರಿಕ ಭದ್ರತೆಯನ್ನು ಕಾಪಾಡುತ್ತಿದ್ದಾವೆ ಅನ್ನೋದು ಇದರ ಪ್ರಮುಖ ಹೈಲೈಟ್. ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕಥೆ ಅಂದರನೇ ತೆಗೆದುಕೊಂಡಿದ್ದೀರಾ. ಇದರಲ್ಲಿ ನೀವು ಯಾವ ಥರವಾಗಿರ್ತಕ್ಕಂಥ ಆಡಿಯನ್ಸ್ನ ಫೋಕಸ್ ಮಾಡ್ತಾ ಇದ್ದೀರಿ? ಇಲ್ಲಿ ಎಲ್ಲ ರೀತಿಯ ಆಡಿಯನ್ಸ್, ವಯಸ್ಸಾದವರಿಂದ ಹಿಡಿದು ಯಂಗ್ ಜನ್ರೇಷನ್ ತನಕನೂ ಈ ಸಿನಿಮಾನ ನೋಡುವಂತಹ ಒಂದು ಸಿನಿಮಾ. ಯಂಗ್ ಜನ್ರೇಷನ್ ಅಂದರೆ ಏನು, ಕಾಲೇಜ್ ಸ್ಟೂಡೆಂಟ್ಸ್ಗೋಸ್ಕರ ಮಾಡಿದ್ದೀರಾ? ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಅಲ್ಲ, ಆಮೇಲೆ ದೇಶಭಕ್ತಿ ಅಂದರೆ ಏನು, ಒಂದು ಚಿಕ್ಕ ಮಕ್ಕಳಿಗೂ ಒಂದು ಅದ್ರ ಬಗ್ಗೆ ಜ್ಞಾನವನ್ನು ಕೊಡ್ತಕ್ಕಂಥ ಒಂದು ಸಿನಿಮಾ ಇದು. ಎಲ್ಲರೂ ಬಂದು ನೋಡುವಂಥ ಸಿನಿಮಾ. ಈ ಚಿತ್ರದಲ್ಲಿ ನಿಮ್ಮ ಪಾತ್ರ ಪೋಷಣೆ ಹೇಗಿದೆ? ಒಂದು ಪ್ರಮುಖವಾದ ಪಾತ್ರನೇ, ಆದರೆ ಸಿನಿಮಾ ಬಿಡುಗಡೆ ಆದಮೇಲೆ ಜನ ಅದನ್ನು ನೋಡಿ ಹೇಗೆ ತಗೊಳ್ತಾರೆ ಅನ್ನೋದು ಒಂದು ಕುತೂಹಲ. ಆದರೆ ಈ ಟೈಮ್ನಲ್ಲಿ ಅದನ್ನು ರಿವೀಲ್ ಮಾಡೋದು ಸೂಕ್ತ. ನಂದಕಿಶೋರ್ ಸರ್, ನೀವೇ ಈ ಚಿತ್ರದ ಟ್ರೈಲರನ್ನು ನೋಡಿದ್ದೀರಾ. ಈ ಟ್ರೈಲರ್ ನಿಮಗೇನು ಅನಿಸುತ್ತೆ ಒಬ್ಬ ಕಲಾವಿದನಾಗಿ? ಅದ್ಭುತವಾಗಿ ನೋಡ್ತೀವಿ. ಇದರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬ್ಯೂಟಿಫುಲ್ ಆಗಿದೆ. ಇದರ ಸಿನಿಮಾಟೋಗ್ರಫಿ ಹೇಳೋಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಹಂಗಿದ್ರೆ ಈ ಚಿತ್ರ ನಮ್ಮ ಪ್ರೇಕ್ಷಕರು ಒಪ್ಕೊಳ್ಬೇಕು. ಪ್ರೇಕ್ಷಕರೇ, ಹೈನಾ ಅಂದರೆ ಏನು ಅನ್ನೋ ಒಂದು ಪ್ರಶ್ನೆ ನಿಮ್ಮನ್ನೆಲ್ಲ ಕಾಡುತ್ತೆ. ಹೈನಾ ಅಂದರೆ ಕತ್ತೆ ಕಿರುವ. ಕತ್ತೆ ಕಿರುವ ಯಾವ ರೀತಿ ವನದಲ್ಲಿ ಅಂದರೆ ಕಾಡಿನಲ್ಲಿ ವಾಸ ಮಾಡ್ತಾ ಹೊಂಚು ಹಾಕಿ ಹೇಗೆ ತನ್ನ ಬೇಟೆಯನ್ನು ಆಡುತ್ತೋ, ಅದೇ ರೀತಿ ಭಾರತದ ಭದ್ರತೆಯನ್ನು ಮತ್ತು ಭಾರತದ ಸಶಕ್ತತೆಯ ವಿರುದ್ಧವಾಗಿ ಹೇಗೆ ಒಟ್ಟುಗೂಡಿಕೊಂಡು ಮುಗಿಬೀಳ್ತಾರೋ ಅಂತಹ ಕಥಾಹಂದರವನ್ನು ವೆಂಕಟೇಶ್ ಭರದ್ವಾಜವರು ಈ ಕಥೆಯ ಮುಖಾಂತರ, ಈ ಚಿತ್ರದ ಮುಖಾಂತರ ತಿಳಿದ್ದಾರೆ. ನಂದಕಿಶೋರ್ ಸರ್, ಬಹಳ ಸಂತೋಷ ತಾವು ಇದುವರೆಗೂ ನಮ್ಮ ಜೊತೆ ಮಾತಾಡಿದ್ದು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.